ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೊಂದು ಸಿಂಪಲ್ಲಾಗಿದ್ದೀನಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ನೀವು ಸಹ ಒಂದ್ರಲ್ಲಿ ಟ್ರೈ ಮಾಡಿ. ನಾನಿದು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಅದಕ್ಕೆ ಸ್ವಲ್ಪ ಪುದೀನ ಸಹ ಹಾಕಿದ್ದೀನಿ. ಅದನ್ನು ಈಗ ನಾವು ಚೆಂದ ಮಾಡಿ ತೊಳೆದು ಇಟ್ಕೊಂಡಿರೋದನ್ನು ಕಟ್ ಮಾಡುವ. ನಮಗೆ ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತೀವಲ್ಲ, ಹಾಗೆ ಕಟ್ ಮಾಡ್ಕೊಳ್ಳುವ. ಇದು ಕಟ್ ಮಾಡಿದರೆ ಕೆಲವರು ಹೇಳ್ತಾರೆ ಕಹಿ ಆಗ್ತದೆ ಅಂತ. ಅದು ಗೊತ್ತಿಲ್ಲ ನನಗೆ. ಆದರೂ ಸಹ ಒಂದು ಸಲ ಕಟ್ ಮಾಡಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಅದಕ್ಕೆ ನಾನು ಪುದೀನ ಹಾಕಿದ್ರಿಂದ ಸ್ವಲ್ಪ ಪರಿಮಳ ಬರಲಿ ಅಂತ ಪುದೀನ ಹಾಕಿದ್ದೀನಿ. ಇದನ್ನು ಚೆಂದ ಮಾಡಿ ಕಟ್ ಮಾಡಿ ತೆಗೆದಿಟ್ಕೊಳ್ಳುವ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಪಲಾವು ತರಕಾರಿ ಎಲ್ಲ ಹಾಕಿ ಮಾಡೋದಕ್ಕಿಂತ ಇದು ಮಾಡಿದ್ರೆ ಚೆಂದ ಆಗ್ತದೆ, ಒಳ್ಳೆಯದಾಗ್ತದೆ ಅಂತ ನಾನು ನೋಡಿ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ. ನಿಮಗೆ ಗೋಡಂಬಿ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಒಂದು 2 ತುಂಡಷ್ಟು ಶುಂಠಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದನ್ನು ನೀರು ಹಾಕೋದು ಬೇಡ, ಹಾಗೆ ತರಿಯಾಗಿ ಪುಡಿ ಮಾಡಿಕೊಳ್ಳುವ. ಇದೊಂದು ಹಾಕಿದರೆ ಟೇಸ್ಟ್ ಆಗ್ತದೆ ಅಂತ ನಾನು ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡೆ. ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ತುಪ್ಪ ನಿಮಗೆ ಆಪ್ಷನಲ್ಲು, ತುಪ್ಪ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆಯಲ್ಲಿ ಮಾಡ್ಕೊಳ್ಳಿ. ನೀವು ತುಪ್ಪ ತೋರಿಸಿದ್ದೀರ ತುಪ್ಪನೇ ಬೇಕು ಅಂತ ಏನಿಲ್ಲ. ನನಗೆ ಅಗತ್ಯ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ನಿಮಗೆ ಅಗತ್ಯ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದ ಬಿಸಿ ಆದಮೇಲೆ ಸ್ವಲ್ಪ ಚಕ್ಕೆ, ಲವಂಗ, 2 ಏಲಕ್ಕಿ, ಮರಾಠೆ ಮೊಗ್ಗು ಇದನ್ನೆಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ. ಫ್ರೈ ಮಾಡಿದ ನಂತರ ನಾನು ಒಂದು ನೀರುಳ್ಳಿ ತೊಗೊಂಡು 4 ಕಾಯಿ ಮೆಣಸು ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಚಿಲ್ಲಿ ಖಾರಕ್ಕೆ ಕರೆಕ್ಟಾಗಿ ಒಂದು 4 ಕಾಯಿ ಮೆಣಸು ತೊಗೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಒಂದು ಟೊಮೊಟೊ ತೊಗೊಂಡು ಒಳ್ಳೆ ಸ್ವಲ್ಪ ಫ್ರೈ ಮಾಡುವೆ ಎಣ್ಣೆಯಲ್ಲಿ. ಟೊಮೊಟೊ ಸಾಫ್ಟ್ ಆಗೋರಿಗೆ ಇದು ಫ್ರೈ ಮಾಡ್ಕೊಳ್ಳುವ. ನೋಡಿ, ಇದು ಟೊಮೊಟೊ ಸಾಫ್ಟ್ ಆಗಿದೆ. ಇದಕ್ಕೆ ನಾನೀಗ ಮಿಕ್ಸಿಯಲ್ಲಿ ಅದು ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕಂತ ಹೇಳಿದ್ನಲ್ಲ, ಅದನ್ನು ಇದಕ್ಕೆ ಹಾಕ್ಕೊಂಡು ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಮಾಡುವ. ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಒಂದು ಸ್ಲೋ ಮಾಡಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳುವ, ಎಣ್ಣೆಯಲ್ಲಿ ಫ್ರೈ ಮಾಡುವ. ಫ್ರೈ ಮಾಡಿದ ನಂತರ ನಾನು ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ಅದನ್ನು ತೆಗೆದು ಇದಕ್ಕೆ ಹಾಕಿಬಿಡುವ. ಇದಕ್ಕೆ ಹಾಕಿ ಚೆಂದ ಮಾಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿದ್ದಾನೆ. ಸ್ವಲ್ಪ ಹೊತ್ತಿಗೆಲ್ಲ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಹೋಗ್ತದೆ. ಸಾಫ್ಟಾಗಿ ನೀರು ಹಾಕ್ಲಿಕ್ಕಿಂತ ಮುಂಚೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ನಮಗೆ ಉಪ್ಪು ಹಾಕ್ಕೊಳ್ಳುವ. ಈಗ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಮತ್ತು ಅಕ್ಕಿ ಹಾಕಿದ ನಂತರ ನೋಡಿ ಉಪ್ಪು ಹಾಕ್ಕೊಳ್ಳುವ. ನೋಡಿ, ಇದನ್ನು ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ತಿರುಗಿಸ್ಕೊಟ್ಟು ಒಂದು 2 ಸೆಕೆಂಡಿಗೆ ಅದನ್ನು ಸ್ವಲ್ಪ ಇದು ಮಾಡಿದರೆ ಆಯಿತು. ಒಳ್ಳೆ ಪರಿಮಳ, ಟೇಸ್ಟ್ ಸಹ ಬಂದಿದೆ, ಒಳ್ಳೆಯದಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ ಒಂದು ಸಲ ಹೇಗಾಗ್ತದೆ ಅಂತ. ನೀವು ಸಹ ಮಾಡ್ಕೊಳ್ಬೇಕಾಗುತ್ತೆ ಅಂತ ಇಷ್ಟ ಆದರೆ ಮಾಡ್ಕೊಳ್ಳಿ ಒಂದು ಸಲ. ಈಗ ನಾನು 1 ಲೋಟ ಅಕ್ಕಿ ಹಾಕಿದ್ರೆ ಅದಕ್ಕೆ ನಾನು ಎಂತ ಮಾಡ್ತಿದ್ದೀನಿ, ಸ್ವಲ್ಪ ಒಂದು ಅರ್ಧ ಲೋಟ ನೀರು ಜಾಸ್ತಿ ಹಾಕ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಅರ್ಧ ಲೋಟ ನೀರು ಜಾಸ್ತಿ ಹಾಕ್ತಾಯಿದ್ದೀನಿ. ಇದನ್ನು ಚೆಂದ ಮಾಡಿ ತಿರುಗಿಸ್ಕೊಡುವ. ತಿರುಗಿಸ್ಕೊಟ್ಟು ಇದನ್ನು ಕುದಿಲಿಕ್ಕೆ ಬಿಡುವ. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕಿದ್ದೀನಿ, ಅದು ನಿಮಗೆ ಸ್ಲಿಪ್ ಆಗಿದೆ. ಅದು ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಕುದಿಯುವಾಗ ನಾವು ತೊಳೆದೊಂದು ಅಕ್ಕಿಯೆಲ್ಲ ಚೆಂದ ಮಾಡಿ ಇದಕ್ಕೆ ಅಕ್ಕಿಯೊಳಗೆ ನೀರೊಳಗೆ ಹಾಕಿ ಒಂದು ತಿರುಗಿಸ್ಕೊಡುವ. ಈಗ ನೀವು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಹೇಗಾಗಿದೆ ಅಂತೇಳಿ. ಇದಕ್ಕೆ ನಾನು ಗರಂ ಮಸಾಲೆ ಪೌಡರು ಯಾವುದು, ಚಿಲ್ಲಿ ಪೌಡರ್ ಯಾವುದೂ ಸಹ ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳದ ಮುಚ್ಚಿ 2 ವಿಸಿಲ್ ಮಾಡ್ಕೊಳ್ಳಿ. 2 ವಿಸಿಲ್ ಆದಮೇಲೆ ನೋಡಿ ಹೀಗೆ ಆಗಿದೆ. ಒಳ್ಳೆ ಟೇಸ್ಟಾಗಿ ಘಮ ಆಗ್ತಿತ್ತು, ಭಾರಿ ಟೇಸ್ಟ್ ಆಗಿತ್ತು. ನೀವು ಒಂದು ಸಲ ಮಾಡಿ ನೋಡ್ಕೊಳ್ಳಿ, ಹೇಗಾಗ್ತದೆ ನಾನು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.